ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗ್ಯಾಸ್ನ ಯೂಸ್ ಮಾಡ್ದಲೇ ಈ ಒಂದು ಸ್ವೀಟ್ನ ಮಾಡ್ತಾಯಿದ್ದೀನಿ. ಮಿಲ್ಕ್ ಫ್ರೂಟಿ ಬರ್ಫಿ ಅಂತ ಈ ಸ್ವೀಟ್ ಹೆಸರು. ದೊಡ್ಡವರಿಂದ ಚಿಕ್ಕವ್ರಿಗೂ ಇಷ್ಟಪಟ್ಟು ತಿನ್ನುವಂಥ ಸ್ವೀಟ್ ಇದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು 1 ಕಪ್ಪು ಮಿಲ್ಕ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಸ್ವೀಟು ಅದ್ರ ಮೇಲೆ ನೀವು ಕ್ವಾಂಟಿಟಿನ ನೋಡಿ ಹಾಕ್ಕೊಬೇಕಾಗುತ್ತೆ. ನೆಕ್ಸ್ಟು ನಾನಿಲ್ಲಿ ಕೊಬ್ಬರಿ ತುರಿನ, ಕಾಯಿ ತುರಿ ಆಗಲಿ ಕೊಬ್ಬರಿ ತುರಿ ಆಗಲಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಶುಗರ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಶುಗರ್ನೇ ಪೌಡರ್ ಮಾಡಿ ಯೂಸ್ ಮಾಡ್ತಾ ಇರೋದು. ನೀವು ಪೌಡರ್ ಇದ್ದರೆ ಹಂಗೇ ಹಾಕ್ಕೊಬೋದು, ಇಲ್ಲಾಂದರೆ ಶುಗರ್ನ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ. ನೋಡಿ ಇವಾಗ ನೆಕ್ಸ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಕಾಯಿಸಿ ಆರಿಸಿರೋಂಥ ಹಾಲಿದು, ಹಸಿ ಹಾಲು ಹಾಕ್ಕೊಬೇಡಿ. ಕಾಯಿಸಿ ಆರಿಸಿರೋಂಥ ಹಾಲನ್ನ ಹಾಕ್ಕೊಂಡು ನಿಧಾನವಾಗಿ ಅದನ್ನು ಒಂದು ಚಪಾತಿ ಹಿಟ್ಟನ್ನು ಅದಕ್ಕೆ ಚೆನ್ನಾಗಿ ಕಲಿಸ್ತಾ ಹೋಗಿ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನು ಬಳಸೋಂಗಿಲ್ಲ. ಕ್ವಿಕ್ಕಾಗೂ ಆಗುತ್ತೆ, ಬೇಗನೂ ಆಗುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದರಲ್ಲಿ ಟೂಟಿ ಫ್ರೂಟಿ ಎಲ್ಲ ಹಾಕಿರೋದ್ರಿಂದ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಹೊರಗಡೆ ಫುಡ್ಡೆಲ್ಲ ತಂದುಕೊಡೋದಕ್ಕಿಂತ ತುಂಬ ಈಸಿಯಾಗಿ ಮನೆಯಲ್ಲೇ, ಅದು ಗ್ಯಾಸ್ನ ಬಳಸ್ತಾನೆ ಇಂಥ ಒಂದು ಸ್ವೀಟ್ನ ಮಾಡಿಕೊಡ್ಬೋದು. ಅಂದರೆ ಕ್ವಿಕ್ಕಾಗೇ ಮಾಡಿಕೊಡ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಮಕ್ಕಳು ಸ್ವೀಟ್ ಅಂತ ಜಾಸ್ತಿ ಇಷ್ಟಪಡ್ತಾರೆ ಅಂಥವ್ರಿಗೆ ಬೇಗನೆ ನೀವು ಒಂದು 10 ನಿಮಿಷದಲ್ಲಿ ಇದನ್ನು ಮಾಡ್ಕೊಳ್ಬೋದು. ಈಗ ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಹಾಲು ಪೌಡರ್ ಇದ್ದೇ ಇರುತ್ತೆ. ಬಳಸ್ಕೊಂಡು ಇದನ್ನು ಮಾಡಿಕೊಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮಿಕ್ಸ್ ಮಾಡ್ತಾ ಸ್ವಲ್ಪ ಕೈ ಅಂಟಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಕ್ಕಂದರೆ ಎಲ್ಲ ಮಿಲ್ಕು ಮತ್ತು ಶುಗರ್ ಎಲ್ಲ ಹಾಕಿರೋದ್ರಿಂದ ಅದು ಮೆಲ್ಟ್ ಆಗ್ತಾ ಕೈ ಅಂಟುತ್ತೆ. ಅಂಥ ಟೈಮಲ್ಲಿ ನೀವು ಸ್ವಲ್ಪ ತುಪ್ಪನ ಬಳಸ್ಕೊಳ್ಳಿ. ಎಲ್ಲಿವರೆಗೂ ಅಂಟೋದು ಕಮ್ಮಿ ಆಗುತ್ತೋ ಅಲ್ಲಿವರೆಗೂ ನೀವು ಸ್ವಲ್ಪನೇ ತುಪ್ಪನ ಹಾಕ್ಕೊಂತ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ಕೈ ಏನೂ ಅಂಟಲ್ಲ, ಚೆನ್ನಾಗಿ ಅದು ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಇವಾಗ ಅಂಥದ್ದೆಲ್ಲ ಕಮ್ಮಿ ಆಗಿದೆ. ಇವಾಗ ಒಂದು ಅದಕ್ಕೆ ಚೆನ್ನಾಗಿ ಅದು ಮಿಕ್ಸ್ ಆಗಿದೆ. ಇವಾಗ ಇದನ್ನು 2 ಭಾಗ ಮಾಡ್ಕೊಬೇಕು. ಅರ್ಧ ಮಾಡ್ಕೊಳ್ಳಿ. ಮಾಡಿಕೊಂಡು ಒಂದಕ್ಕೇ ಕಲರ್ ಮಿಕ್ಸ್ ಮಾಡಬೇಕು, ಇನ್ನೊಂದಕ್ಕೆ ಟೂಟಿ ಫ್ರೂಟಿ ಮಿಕ್ಸ್ ಮಾಡಬೇಕು. ಅದಕ್ಕೋಸ್ಕರ 2 ಭಾಗನ ಮಾಡ್ಕೊಳ್ಳಿ. ನೀವು ಹಿಟ್ಟನ್ನು ಕಲಿಸುವಾಗ ಸ್ವಲ್ಪ ಜಾಸ್ತಿನೇ ಕಲಿಸ್ಕೊಳ್ಳಿ. ಏನಕ್ಕಂದರೆ ಇದರಲ್ಲಿ 2 ಭಾಗ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿನೇ ಅವಶ್ಯಕತೆ ಇರುತ್ತೆ. ಅದಕ್ಕೆ ಇವಾಗ ಅರ್ಧ ಭಾಗಕ್ಕೆ ನಾನು ಫುಡ್ ಕಲರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಕು ಅಂದರೆ ಹಾಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ, ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಆವಾಗ ಕಲರ್ ಆಗಿದ್ದರೆ ಮಕ್ಕಳೇ ಆಲ್ಮೋಸ್ಟ್ ಎಲ್ಲರೂ ಕಲರ್ಫುಲ್ಲಾಗಿರೋದನ್ನೇ ಜಾಸ್ತಿ ಕೇಳ್ತಾರೆ. ಅದರಿಂದ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ. ಕಲರೆಲ್ಲ ಚೇಂಜ್ ಆಯಿತು. ಇವಾಗ ನೆಕ್ಸ್ಟು ಅರ್ಧ ಭಾಗ ಇರುತ್ತಲ್ಲ ಅದನ್ನು ತಗೊಂಡು ಅದಕ್ಕೆ ಟೂಟಿ ಫ್ರೂಟಿನ ಹಾಕಿ ಚೆನ್ನಾಗಿ ಅದನ್ನು ಇದೇ ರೀತಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡುವಾಗಲೂ ಅಷ್ಟೇ, ಏನಾದರೂ ಕೈ ಅಂಟೋ ಥರ ಏನೋ ಅನಿಸಿದ್ರೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತ ಮಿಕ್ಸ್ ಮಾಡಿ. ಇವಾಗ ಕೈಯೆಲ್ಲ ಏನೂ ಅಂಟಲ್ಲ. ಇವಾಗ ನೋಡಿ 2 ಮಿಕ್ಸ್ ಆಗಿದೆ. ಇವಾಗ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಇವಾಗ ಟೂಟಿ ಫ್ರೂಟಿ ಮಿಕ್ಸ್ ಮಾಡಿರೋಂಥ ಹಿಟ್ಟನ್ನು ತಗೊಂಡು ಅದನ್ನು ಒಂದು ಟ್ರಯಾಂಗಲ್ ಶೇಪ್ಗೆ ಮಾಡಬೇಕು. ಇವಾಗ ಅದನ್ನು ಹಿಟ್ಟನ್ನು ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ನೀವು ರೌಂಡ್ ಶೇಪ್ ಬೇಕು ಅಂದರೆ ರೌಂಡು, ಸ್ಕ್ವೇರು ಯಾವ ರೀತಿ ಬೇಕಾದರೂ ಮಾಡ್ಕೊಬೋದು. ನಾನು ಒಂದು ಟ್ರಯಾಂಗಲ್ ಶೇಪಲ್ಲಿ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಟ್ರಯಾಂಗಲ್ ಶೇಪ್ ಕೊಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನಿಮ್ಮ ಹತ್ರ ಯಾವ್ದು ಹಿಟ್ಟಿದೆ ಅಂದರೆ ಮೈದಾ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ಅಕ್ಕಿ ಹಿಟ್ಟು ಯಾವುದಿದೆ ಅದನ್ನು ಬಳಸ್ಕೊಂಡು ಇವಾಗ ಕಲ್ಲರೆಲ್ಲ ಮಾಡ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನು ಚೆನ್ನಾಗಿ ಈ ಥರ ಲಟ್ಟಿಸ್ಕೊಬೇಕು. ಸ್ವಲ್ಪ ರೌಂಡ್ಗೆ ಅಗಲವಾಗಿ ಲಟ್ಟಿಸ್ಕೊಬೇಕು. ಏನಕ್ಕಂದರೆ ಇದ್ರ ಒಳಗಡೆ ನಾವು ಟ್ರಯಾಂಗಲ್ ಶೇಪಲ್ಲಿ ಮಾಡಿರೋಂಥ ಹಿಟ್ಟನ್ನು ಇಟ್ಟು ಅದನ್ನು ಮಡಚಬೇಕು. ಅದಕ್ಕೋಸ್ಕರ ಸ್ವಲ್ಪ ಅಗಲವಾಗಿ ಉದ್ದವಾಗಿ ಅದನ್ನು ನೀವು ಲಟ್ಟಿಸ್ಕೋಬೇಕಾಗುತ್ತೆ ಈ ರೀತಿ.
ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕು, ಜಾಸ್ತಿ ದಪ್ಪಕ್ಕೂ ಲಟ್ಟಿಸ್ಕೊಬಾರ್ದು. ಮೀಡಿಯಮಾಗಿ ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೀವಿ ಅಷ್ಟು ಸೈಜಲ್ಲಿ ಲಟ್ಟಿಸ್ಕೊಂಡು ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದ್ರ ಮೇಲೆ ನೀವು ಟೂಟಿ ಫ್ರೂಟಿ ಮಿಕ್ಸ್ ಮಾಡಿರೋಂಥ ಹಿಟ್ಟನ್ನು ಇಟ್ಟು ಅದನ್ನು ಕವರ್ ಮಾಡಬೇಕು. ಈ ರೀತಿ ನೀಟಾಗಿ ಕವರ್ ಮಾಡಿ ಇದ್ರ ಜೊತೆಗೆ ಬಟರ್ ಪೇಪರ್ ಇರುತ್ತಲ್ಲ ಅದನ್ನು ಹಾಕಿ ಕವರ್ ಮಾಡಿ ಮುಚ್ಚಿ ಇಡಬೇಕು ಅದನ್ನು ನೀಟಾಗಿ. ಈ ರೀತಿ ಚೆನ್ನಾಗಿ ಈ ಥರ ಕವರ್ ಮಾಡಿದ್ದಾದಮೇಲೆ ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಡಿ. ಅಕಸ್ಮಾತ್ ಫ್ರಿಜ್ ಇಲ್ಲ ನಮ್ಮ ಮನೆ ಅಂತ ಅನ್ನೋರು ಹಾಗೇ ಏನಿಲ್ಲ ಒಂದು 10 ನಿಮಿಷ ಹಂಗೇ ಇರಿ. ಚೆನ್ನಾಗಿ ಸೆಟ್ ಆಗಬೇಕು ಅದು. ಅದಕ್ಕೆ ಸೆಟ್ ಆದಮೇಲೆ ನೋಡಿ ಈ ರೀತಿ ಚೆನ್ನಾಗೆಲ್ಲ ಸೆಟ್ ಆಗಿರುತ್ತೆ. ಇವಾಗ ಚಾಕು ತಗೊಂಡು ಚಾಕಿಗೆ ಸ್ವಲ್ಪ ತುಪ್ಪನ ಸವರ್ಕೊಳ್ಳಿ, ಸ್ವಲ್ಪ ಅಂಟುತ್ತೆ ಅದು, ಅದಕ್ಕೋಸ್ಕರ ಸವರ್ಕೊಂಡು ನಿಧಾನಕ್ಕೆ ಅದನ್ನು ಕಟ್ ಮಾಡ್ತಾ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು ಈ ರೀತಿ ಕಟ್ ಮಾಡ್ತಾ ಹೋಗಿ. ಏನಾದರೂ ಅಂಟಿದ್ರೆ ಸ್ವಲ್ಪ ತುಪ್ಪನ ಸವರ್ಕೊಳ್ಳಿ ಚಾಕುಗೆ, ಆವಾಗ ಚೆನ್ನಾಗಿ ಕಟ್ ಆಗುತ್ತೆ. ನೋಡಿ ಕಟ್ ಮಾಡಿದ್ದೀನಿ. ಇವಾಗ ಯಾವ ಡಿಸೈನ್ ಬೇಕಾ ಡಿಸೈನಲ್ಲಿ ನೀವು ಅದನ್ನು ಶೇಪ್ ಕೊಟ್ಕೊಂಡು ಡಿಸೈನಾಗಿ ಜೋಡಿಸ್ಕೊಬೋದು, ಮಕ್ಳಿಗೆ ಕೊಡ್ಬೋದು. ತುಂಬಾ ಸಖತ್ತಾಗಿರುತ್ತೆ. ಮಕ್ಳಿಗೆಲ್ಲ ಮಾಡಿಕೊಡಿ. ದೊಡ್ಡವರು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಚಿಕ್ಕದಾಗಿ ಟ್ರಯಾಂಗಲ್ ಶೇಪಲ್ಲಿ ಕ್ಯೂಟಾಗಿರೋದ್ರಿಂದ ಆದಷ್ಟು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ಒಂದು ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.